ಜೀವನ ಎಂಬುದು ಪ್ರಕೃತಿ ನಮಗೆ ನೀಡಿದ ಅತ್ಯಮೂಲ್ಯ ಉಡುಗೊರೆ. ಆದರೆ ಇಂದಿನ ಸಂಕೀರ್ಣ ಸಮಾಜದಲ್ಲಿ ನಾವು ಹೆಚ್ಚಾಗಿ ಇತರರು ಏನು ಅಂದುಕೊಳ್ಳಬಹುದು ಎಂಬ ಆತಂಕದಲ್ಲೇ ಕಾಲ ಕಳೆಯುತ್ತೇವೆ. ಬೇರೆಯವರ ಮೆಚ್ಚುಗೆಯನ್ನು ಗಳಿಸಲು ನಮ್ಮ ಅಸ್ತಿತ್ವವನ್ನೇ ಅಡವಿಡುವುದು. ಅಕ್ಷರಶಃ ಒಂದು ಸುಂದರ ಚಿತ್ರವನ್ನು ಬೇರೆಯವರ ಕಣ್ಣಿನಿಂದ ನೋಡಲು ಪ್ರಯತ್ನಿಸಿದಂತೆ. ನಿಜವಾದ ಸಂತೋಷ ಇರುವುದು ನಮ್ಮ ಅಂತರಾತ್ಮಕ್ಕೆ ಸ್ಪಂದಿಸಿ ಬದುಕುವುದರಲ್ಲಿ ಮಾತ್ರ. ನಾವು ಬಾಲ್ಯದಿಂದಲೂ ಹತ್ತಿರದವರು ಹೇಳಿದಂತೆ ಕೇಳು, ಸಮಾಜಕ್ಕೆ ಹೆದರಿ ಬದುಕು ಎಂಬ ಮಾತುಗಳನ್ನೇ ಕೇಳುತ್ತಾ ಬೆಳೆಯುತ್ತೇವೆ. ಇತರರ ಸಂತೋಷಕ್ಕಾಗಿ ನಮ್ಮ ಆಸೆಗಳನ್ನು ಬಲಿ ಕೊಡುವುದು ತ್ಯಾಗ ಎಂದು ಕರೆಸಿಕೊಂಡರೂ ಅದು ದೀರ್ಘಕಾಲದವರೆಗೆ ಹೋದರೆ ನಮ್ಮ ವ್ಯಕ್ತಿತ್ವವನ್ನೇ ಕುಂದಿಸುತ್ತದೆ. ನಮ್ಮನ್ನು ನಾವು ಪ್ರೀತಿಸದೆ ಬೇರೆಯವರ ಚೌಕಟ್ಟಿನೊಳಗೆ ನಮ್ಮನ್ನು ನಾವು ಕೂಡಿಹಾಕಿಕೊಂಡಾಗ ನಮ್ಮಲ್ಲಿರುವ ಸೃಜನಶೀಲತೆ ಮತ್ತು ನೈಜತೆ ಮರೆಯಾಗುತ್ತದೆ. ಇದು ಹೊರನೋಟಕ್ಕೆ ಸುಂದರವಾಗಿ ಕಂಡರೂ ಒಳಗಿನಿಂದ ನಮ್ಮನ್ನು ಖಾಲಿ ಮಾಡುವ ಒಂದು ಸುವರ್ಣ ಪಂಜರ. ನಮಗಾಗಿ ನಾವು ಬದುಕುವುದು ಎಂದರೆ ಸ್ವಾರ್ಥವಲ್ಲ, ಅದು ಆತ್ಮಗೌರವ. ನಮ್ಮ ಹವ್ಯಾಸಗಳು, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಗುರಿಗಳಿಗೆ ನಾವು ಗೌರವ ನೀಡಿದಾಗ ಮಾತ್ರ ನಾವು ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ. ನಾವು ಯಾವಾಗ ನಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸುತ್ತೇವೆಯೋ ಆಗ ನಮ್ಮ ಬದುಕಿಗೆ ಒಂದು ಹೊಸ ಅರ್ಥ ಸಿಗುತ್ತದೆ. ನಾವು ಸಂತೋಷವಾಗಿದ್ದಾಗ ಮಾತ್ರ ನಮ್ಮ ಸುತ್ತಮುತ್ತಲಿನವರಿಗೂ ನಿಜವಾದ ಪ್ರೀತಿಯನ್ನು ಹಂಚಲು ಸಾಧ್ಯ. ಕಿಟಕಿಗಳು ತೆರೆದಿದ್ದಾಗ ಮಾತ್ರ ಗಾಳಿ ಮತ್ತು ಬೆಳಕು ಒಳಬರಲು ಸಾಧ್ಯವಿರುವಂತೆ ನಮ್ಮ ಮನಸ್ಸು ಸ್ವತಂತ್ರವಾಗಿದ್ದಾಗ ಮಾತ್ರ ಜೀವನದ ಸೌಂದರ್ಯ ನಮಗೆ ಗೋಚರಿಸುತ್ತದೆ. ಹಾಗೆಂದು ನಾವು ಸಮಾಜದಿಂದ ಸಂಪೂರ್ಣವಾಗಿ ಹೊರಗುಳಿಯಬೇಕು ಎಂದರ್ಥವಲ್ಲ. ನಾವು ಇತರರಿಗೆ ನೋವುಂಟು ಮಾಡದೆ ನಮ್ಮ ಜೀವನದ ಸೂತ್ರವನ್ನು ನಮ್ಮ ಕೈಯಲ್ಲೇ ಇಟ್ಟುಕೊಳ್ಳಬೇಕು. ಹೂವು ಅರಳುವುದು ಯಾರಿಗೋ ತೋರಿಸಲು ಅಲ್ಲ, ಅದು ತನ್ನ ಸ್ವಭಾವಕ್ಕಾಗಿ ಅರಳುತ್ತದೆ. ಆದರೆ ಅದರ ಸುಗಂಧ ಎಲ್ಲರಿಗೂ ತಲುಪುತ್ತದೆ. ಅದೇ ರೀತಿ ನಾವು ನಮ್ಮ ನೈಜ ವ್ಯಕ್ತಿತ್ವದೊಂದಿಗೆ ಬದುಕಿದಾಗ ಅದು ಇತರರಿಗೂ ಸ್ಫೂರ್ತಿಯಾಗುತ್ತದೆ. ಕೊನೆಯದಾಗಿ, ಬದುಕು ಒಂದು ಬಾರಿ ಮಾತ್ರ ಸಿಗುವ ಅವಕಾಶ. ಈ ಪಯಣದಲ್ಲಿ ನಾವು ಇತರರ ಕಥೆಗಳಲ್ಲಿ ಕೇವಲ ಒಂದು ಪಾತ್ರವಾಗಿ ಉಳಿಯಬಾರದು. ಬದಲಿಗೆ ನಮ್ಮ ಜೀವನದ ಕಥೆಗೆ ನಾವೇ ಲೇಖಕರಾಗಬೇಕು. ಇತರರ ದೃಷ್ಟಿಕೋನಕ್ಕೆ ನಮ್ಮ ಜೀವನದ ಬಣ್ಣಗಳನ್ನು ಬದಲಿಸದೆ ನಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಬದುಕೋಣ. ನೆನಪಿಡಿ, ಜಗತ್ತು ನಿಮ್ಮನ್ನು ಮೆಚ್ಚುವ ಮುನ್ನ ನಿಮ್ಮನ್ನು ನೀವು ಮೆಚ್ಚಿಕೊಳ್ಳುವುದು ಅತಿ ಮುಖ್ಯ. ನಾವು ಇತರರ ನಿರೀಕ್ಷೆಗಳಿಗೆ ತಕ್ಕಂತೆ ಬಣ್ಣ ಬದಲಿಸುವುದನ್ನು ನಿಲ್ಲಿಸಿದಾಗ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸ್ಥಿತ್ಯಂತರ ಸಂಭವಿಸುತ್ತದೆ. ಲೋಕದ ಮೆಚ್ಚುಗೆಗಾಗಿ ಹಪಹಪಿಸುವುದಕ್ಕಿಂತ ನಮ್ಮ ತಪ್ಪುಗಳನ್ನೊಪ್ಪಿಕೊಂಡು ನಮ್ಮನ್ನು ನಾವು ಪ್ರೀತಿಸುವುದು ಅತಿ ದೊಡ್ಡ ಸಾಹಸ. ನಾವು ಯಾವಾಗ ನಮ್ಮತನವನ್ನು ಆಚರಿಸುತ್ತೇವೆಯೋ ಆಗ ನಮಗೆ ಅರಿವಿಲ್ಲದಂತೆಯೇ ನಾವು ಇತರರಿಗೂ ತಮ್ಮಂತೆ ತಾವು ಬದುಕಲು ಧೈರ್ಯ ನೀಡುತ್ತೇವೆ. ದೀಪವು ತನ್ನಷ್ಟಕ್ಕೆ ತಾನು ಉರಿಯುತ್ತದೆಯೇ ಹೊರತು ಪಕ್ಕದ ದೀಪಕ್ಕೆ ಪ್ರದರ್ಶನ ನೀಡಲು ಅಲ್ಲ. ಆದರೂ ಅದು ಸುತ್ತಲಿನ ಕತ್ತಲನ್ನು ಓಡಿಸುತ್ತದೆ. ಹಾಗೆಯೇ ನಮಗಾಗಿ ನಾವು ಬದುಕುವ ನಿರ್ಧಾರವು ಕೇವಲ ನಮಗೆ ಮಾತ್ರವಲ್ಲದೆ ನಮ್ಮನ್ನು ನೋಡುವ ಇತರರಿಗೂ ತಮ್ಮ ಅಸ್ತಿತ್ವದ ಮೌಲ್ಯವನ್ನು ನೆನಪಿಸುತ್ತದೆ. ನಮ್ಮ ಬದುಕು ಇತರರಿಗೆ ಕನ್ನಡಿಯಾಗುವ ಬದಲು ಸ್ವಂತ ಪ್ರಕಾಶವಿರುವ ಸೂರ್ಯನಂತಿರಲಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ವಿಚಿತ್ರ ವಿದ್ಯಮಾನವಿದೆ. ಅರ್ಥಹೀನ ವಿಡಿಯೋಗಳು ಅಥವಾ ಕ್ಷಣಿಕ ಸುಖ ನೀಡುವ ಕ್ರಿಂಜ್ ವಿಷಯಗಳಿಗೆ ನಾವೆಲ್ಲರೂ ಅತಿ ಸುಲಭವಾಗಿ ಮಾರು ಹೋಗುತ್ತೇವೆ. ಆದರೆ ನೆನಪಿಡಿ, ನಾವು ಏನನ್ನು ನೋಡುತ್ತೇವೆಯೋ ಅದೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಕಸದ ನಡುವೆ ರತ್ನವನ್ನು ಹುಡುಕುವುದು ಹೇಗೆ ಕಷ್ಟವೋ ಹಾಗೆಯೇ ಸಾವಿರಾರು ಅರ್ಥಹೀನ ವಿಷಯಗಳ ನಡುವೆ ಜೀವನಕ್ಕೆ ಮೌಲ್ಯ ತರುವ ವಿಡಿಯೋಗಳನ್ನು ನೀವು ನೋಡುತ್ತಿದ್ದರೆ ನಿಮ್ಮಲ್ಲಿ ಶ್ರೇಷ್ಠತೆಯನ್ನು ಹಂಬಲಿಸುವ ಮನಸ್ಸಿದೆ ಎಂದರ್ಥ. ಇಂತಹ ಅರ್ಥಪೂರ್ಣ ವಿಷಯಗಳು ನಿಮ್ಮಂತವರಿಗೆ ಮಾತ್ರ ತಲುಪಲು ಸಾಧ್ಯ. ಹಾಗಾಗಿ ನಿಮ್ಮ ಸಮಯಕ್ಕೆ ಗೌರವ ನೀಡುವ ಇಂತಹ ವಿಡಿಯೋಗಳು ಮಿಸ್ ಆಗಬಾರದೆಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗಿರಿ.